ಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈ ದಿನ ಬೆನ್ನು ನೋವು ಹಾಗೆ ಸಯಾಟಿಕಕ್ಕೆ ಸಂಬಂಧಪಟ್ಟಂತೆ ಯಾವ ಮುದ್ರೆಯನ್ನ ಮಾಡಬೇಕು, ಹಾಗೆ ಯಾವ ಸರಳ ಸೂಕ್ಷ್ಮ ವ್ಯಾಯಾಮಗಳನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ, ಮೊಣಕಾಲು ನೋವಿಗೆ ಸಂಬಂಧಪಟ್ಟಂತೆ, ಸಯಾಟಿಕಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿವಾರಣೆ ಆಗುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ಗಮನಿಸಿ, ಇದನ್ನ ಕೂರ್ಮ ಮುದ್ರೆ ಅಂತ ಕರಿತೀವಿ. ನಿಮ್ಮ ತೋರು ಬೆರಳು ಹಾಗೆ ಹೆಬ್ಬೆರಳನ್ನ ಈ ರೀತಿ ಕೂಡಿಸ್ಬೇಕು. ಹಾಗೆ ನಿಮ್ಮ ಕಿರುಬೆರಳನ್ನ ಈ ರೀತಿ ಕೂಡಿಸ್ಬೇಕು. ಸಾಧ್ಯವಾದಷ್ಟು ನಿಮ್ಮ ಹೆಬ್ಬೆರಳನ್ನ ಈ ರೀತಿ ಮೇಲ್ಮುಖವಾಗಿ ಚಾಚಬೇಕು. ಇದಕ್ಕೆ ಕೂರ್ಮ ಮುದ್ರೆ ಅಂತ ಕರಿತೀವಿ. ಸಯಾಟಿಕಕ್ಕೆ ಸಂಬಂಧಪಟ್ಟಂತೆ, ಬೆನ್ನು ನೋವಿಗೆ ಸಂಬಂಧಪಟ್ಟಂತಹ ತೊಂದರೆ ಉಳ್ಳವರಿಗೆ ಈ ಕೂರ್ಮ ಮುದ್ರೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು. ಇಲ್ಲಿ ಗಮನಿಸಿ, ಈ ರೀತಿ ನಿಧಾನವಾಗಿ 4 ಸೆಕೆಂಡಿಗೆ ಒಂದರಂತೆ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಸಯಾಟಿಕಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿವಾರಣೆ ಆಗ್ತಾ ಬರುತ್ತೆ. ಬಹುಮುಖ್ಯವಾಗಿ ನೆನಪಿರಲಿ ವೀಕ್ಷಕರೇ, ನಿಮಗೆ ಸಯಾಟಿಕ ಹಾಗೂ ಬೆನ್ನು ನೋವಿಗೆ ನಾನಾ ಕಾರಣಗಳಿರುತ್ತೆ. ನೀವು ಕೂತ್ಕೊಳ್ತಕ್ಕಂತಹ ಭಂಗಿಯಲ್ಲಿ ವ್ಯತ್ಯಾಸ ಆದಾಗ, ಬಹುಮುಖ್ಯವಾಗಿ ವಾತ ಪ್ರಕೋಪದಿಂದ ಸಯಾಟಿಕ ಹಾಗೂ ಬೆನ್ನು ನೋವಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಹೆಚ್ಚಾಗುತ್ತೆ. ಅಂತವರು ಈ ಕೂರ್ಮ ಮುದ್ರೆಯ ಜೊತೆಯಲ್ಲಿ ಇಲ್ಲಿ ಗಮನಿಸಿ, ಇದನ್ನ ಸಮಾನ ಮುದ್ರೆ ಅಂತ ಕರಿತೀವಿ. ವಾತ, ಪಿತ್ತ ಹಾಗೂ ಕಫಗಳನ್ನ ನಿಯಂತ್ರಣದಲ್ಲಿಡುತ್ತೆ. ಈ ಸಮಾನ ಮುದ್ರೆಯಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ವಾತ ಸಮತೋಲನದಲ್ಲಿರುತ್ತೆ. ಈ ಸಮಾನ ಮುದ್ರೆಯಲ್ಲಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ, ಸಹಜವಾಗಿ, ದೀರ್ಘವಾಗಿ ಉಸಿರಾಟವನ್ನ ಮಾಡಬೇಕು. ಇಲ್ಲಿ ಗಮನಿಸಿ, ಮೊದಲು ಬಲಭಾಗವನ್ನ ಈ ರೀತಿ ಮುಚ್ಚಬೇಕು. ಎಡಭಾಗದಿಂದ ದೀರ್ಘವಾಗಿ, ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ಬರಬೇಕು. ಈ ರೀತಿ ನಿಧಾನವಾಗಿ, ಸಹಜವಾಗಿ, ಸಮಾನ ಮುದ್ರೆಯಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು. ಈ ರೀತಿ ಮುದ್ರೆಗಳ ಜೊತೆಯಲ್ಲಿ ಪ್ರಾಣಾಯಾಮವನ್ನ ಕೇವಲ 10 ರಿಂದ 15 ನಿಮಿಷ ಅಭ್ಯಾಸವನ್ನ ಮಾಡೋದ್ರಿಂದ ನಿಮ್ಮ ಸಯಾಟಿಕಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿವಾರಣೆ ಆಗ್ತಾ ಬರುತ್ತೆ. ಬಹುಮುಖ್ಯವಾಗಿ ನೆನಪಿರಲಿ, ಆಹಾರದ ಕ್ರಮಗಳು
ಬಹಳ ಮುಖ್ಯ. ವಾತ ಪ್ರಕೋಪ ಯಾರಿಗೆ ಹೆಚ್ಚಾಗಿ ಇರುತ್ತೋ ಅಂತವರು ಆಲೂಗೆಡ್ಡೆಯನ್ನ, ಹಾಗೆ ಗೆಣಸು ಮತ್ತೆ ಬೀನ್ಸ್ ಅನ್ನ ಅವಾಯ್ಡ್ ಮಾಡಬೇಕು. ಹಾಗೆ ಬೇಳೆಕಾಳುಗಳನ್ನ ಹೆಚ್ಚಾಗಿ ಯೂಸ್ ಮಾಡಬಾರ್ದು. ಯಾಕೆಂದ್ರೆ ಅದರಲ್ಲಿ ವಾತ ಪ್ರಕೋಪ ಹೆಚ್ಚಾಗಿರುತ್ತೆ. ಹಾಗಾಗಿ ವಾತ ರೋಗ ಉಳ್ಳವರು ಈ ತರಕಾರಿಗಳು ಹಾಗೆ ಬೇಳೆಕಾಳುಗಳನ್ನ ಕಡಿಮೆ ಮಾಡೋದ್ರಿಂದ ಬಹುಬೇಗ ನಿಮ್ಮ ವಾತ ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ಬೆನ್ನು ನೋವು, ಸಯಾಟಿಕಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿವಾರಣೆ ಆಗ್ತಾ ಬರುತ್ತೆ. ಬಹುಮುಖ್ಯವಾಗಿ ನೆನಪಿರಲಿ, ಬೆನ್ನು ನೋವಿಗೆ ಒಂದು ದೇಹ ತೂಕನೂ ಕಾರಣ ಆಗುತ್ತೆ. ಹಾಗಾಗಿ ನಿಮ್ಮ ದೇಹ ತೂಕ ನಿಮ್ಮ ನಿಯಂತ್ರಣದಲ್ಲಿರಲಿ. ಕೂರ್ಮ ಮುದ್ರೆಯನ್ನ ನೋಡಿದ್ರಿ, ಹಾಗೆ ಸಮಾನ ಮುದ್ರೆಯನ್ನ ನೋಡಿದ್ರಿ. ನಂತರ ಯಾವ ಸರಳ ಆಸನವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಬೆನ್ನು ನೋವು ಹಾಗೆ ಸಯಾಟಿಕ ಕಡಿಮೆ ಆಗುತ್ತೆ ಅನ್ನೋದನ್ನ ಗಮನಿಸೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇಲ್ಲಿ ಗಮನಿಸಿ, ನಿಮ್ಮ ಎರಡೂ ಕಾಲ್ಗಳನ್ನ ಈ ರೀತಿ ಮುಂದೆ ಚಾಚಿರ್ಬೇಕು. ಯಾರಿಗೆ ಬೆನ್ನು ನೋವು ಹೆಚ್ಚಾಗಿರುತ್ತೋ, ಸಯಾಟಿಕ ಹೆಚ್ಚಾಗಿರುತ್ತೋ ಅಂತವರಿಗೆ ಚೇರ್ ಮೇಲೂ ಕೂಡ ಕೂರೋದು ಬಹಳ ಕಷ್ಟ ಇರುತ್ತೆ. ಅಂತವರು ನೋಡಿ, ನಿಮ್ಮ ಎರಡೂ ಕಾಲ್ಗಳು ಈ ರೀತಿ ಭುಜಕ್ಕೆ ಸಮಾನಾಂತರವನ್ನು ನಿಲ್ಲಿಸಿರ್ಬೇಕು. ನಿಮ್ಮ ಎರಡೂ ಕಾಲ್ಗಳು ಈ ರೀತಿ ನಿಧಾನವಾಗಿ, ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ವಿಶ್ರಾಂತಿಯನ್ನ ಕೊಡಬೇಕು. ಸಾಧ್ಯವಾದಷ್ಟು ಬೆನ್ನು ನೇರ ಇರಬೇಕು. ನಂತರ ಇಲ್ಲಿ ಗಮನಿಸಿ, ನಿಮ್ಮ ಎರಡೂ ಕಾಲ್ಗಳನ್ನ ಈ ರೀತಿ ನಿಲ್ಲಿಸಿ, ಇದರ ಜೊತೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು. ಇಲ್ಲಿ ಗಮನಿಸಿ, ಈ ರೀತಿ ನಿಧಾನವಾಗಿ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿದ ನಂತರ ನೋಡಿ ಈ ರೀತಿ ನಿಧಾನವಾಗಿ ನಿಮ್ಮೆರಡೂ ಕಾಲ್ಗಳಿಗೆ ವಿಶ್ರಾಂತಿಯನ್ನ ಕೊಡಬೇಕು. ನಂತರ ಇಲ್ಲಿ ಗಮನಿಸಿ, ಯಾರಿಗೆ ಮಂಡಿ ನೋವು ಹೆಚ್ಚಾಗಿರುತ್ತೆ, ಸಯಾಟಿಕ, ನೆನಪಿರಲಿ ವೀಕ್ಷಕರೇ, ವೃಸ್ತದ ಭಾಗದಿಂದ ಹಿಡಿದು ಕಾಲಿನ ಪಾದದವರೆಗೆ ನೋವು ಬರ್ತಾ ಇರುತ್ತೆ, ಕಾಲ್ಗಳು ಜೋಮಿಡಿತಾ ಇರುತ್ತೆ ಅಂತವರು ಇಲ್ಲಿ ಗಮನಿಸಿ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಈ ರೀತಿ ನೋಡಿ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಈ ರೀತಿ ಒಂದೊಂದೇ ಕಾಲನ್ನ ಅಭ್ಯಾಸ ಮಾಡಬೇಕು. ಇಲ್ಲಿ ನಿಮ್ಮ ಉಸಿರಾಟ ದೀರ್ಘವಾಗಿ ಸಹಜವಾಗಿ ಇರಬೇಕು. ಈ ರೀತಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ 5 ರಿಂದ 10 ಬಾರಿ ಅಭ್ಯಾಸವನ್ನ ಮಾಡಬೇಕು. ನಂತರ ನೋಡಿ, ನಿಮ್ಮೆರಡೂ ಕಾಲ್ಗಳನ್ನ ಅಭ್ಯಾಸ ಮಾಡಬೇಕು. ಕೆಲವರು ಕಾಲ್ಗಳನ್ನ ಎಳೆದು ಅಭ್ಯಾಸವನ್ನ ಮಾಡ್ತಿರ್ತಾರೆ. ಆ ರೀತಿ ಅಭ್ಯಾಸ ಮಾಡೋದ್ರಿಂದ ನಿಮ್ಗೆ ಹೆಚ್ಚು ಲಾಭ ಸಿಗೋದಿಲ್ಲ. ಈ ರೀತಿ ನಿಧಾನವಾಗಿ ಕ್ರಮಬದ್ಧವಾಗಿ ಅಭ್ಯಾಸವನ್ನ ಮಾಡಬೇಕು. ನೋಡಿ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಈ ರೀತಿ ಅಭ್ಯಾಸವನ್ನ ಮಾಡಬೇಕು. ನಂತರ ನೋಡಿ, ಇಲ್ಲಿ ಗಮನಿಸಿ, ನಿಮ್ಮೆರಡೂ ಕಾಲ್ಗಳನ್ನ ಎಷ್ಟು ಸಾಧ್ಯನೋ ಅಷ್ಟು ವಿಶ್ರಾಂತಿ ಸ್ಥಿತಿಯಲ್ಲಿಡಬೇಕು. ನಂತರ ಸಾಧ್ಯವಾದ್ರೆ ಶವಾಸನದಲ್ಲಿ 10 ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು.
ನೆನಪಿರಲಿ ವೀಕ್ಷಕರೇ, ಇಲ್ಲಿ ನಿಮಗೆ ಮುದ್ರೆಗಳ ಸಹಾಯದಲ್ಲಿ, ಮುದ್ರೆಗಳ ಜೊತೆಯಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಸಯಾಟಿಕ ಹಾಗೆ ಬೆನ್ನು ನೋವು, ಮಂಡಿ ನೋವು ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ. ಮೊದಲನೆಯದಾಗಿ ನೆನಪಿರಲಿ, ವಾಯು ಮುದ್ರೆ, ವಾತ ರೋಗಗಳು ನಿಯಂತ್ರಣಕ್ಕೆ ಬರುತ್ತೆ. ಯಾರಿಗೆ ಹೆಚ್ಚಾಗಿ ವಾತ ರೋಗಗಳು ಇರುತ್ತೋ ಅಂತವರಿಗೆ ಬೆನ್ನು ನೋವು ಹೆಚ್ಚಾಗಿರುತ್ತೆ. ಅಂತವರು ಇಲ್ಲಿ ಗಮನಿಸಿ, ಮೊದಲು ವಾಯು ಮುದ್ರೆ, ನಂತರ ನೋಡಿ ಅಪಾನ ಮುದ್ರೆ, ನಂತರ ಜಲೋದರ ನಾಶಕ ಮುದ್ರೆ. ಯಾರಿಗೆ ಸಯಾಟಿಕ ಬೆನ್ನು ನೋವು ಹೆಚ್ಚಾಗಿರುತ್ತೋ ಅಂತವರಿಗೆ ಮಲಮೂತ್ರ ವಿಸರ್ಜನೆಯಲ್ಲಿ ತೊಂದರೆಗಳಿರುತ್ತೆ. ಅಂತವರು 1 ನಿಮಿಷ ಈ ಮೂತ್ರಾಶಯ ಮುದ್ರೆಯಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು. ನಂತರ ನೋಡಿ ಜಲೋದರ ನಾಶಕ ಮುದ್ರೆ, ನಂತರ ಸಮಾನ ಮುದ್ರೆ. ಈ ರೀತಿ 1 ನಿಮಿಷಕ್ಕೆ 1 ಮುದ್ರೆಯಂತೆ 10 ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮೆಲ್ಲಾ ಸಮಸ್ಯೆಗಳು ನಿಯಂತ್ರಣಕ್ಕೆ ಬರುತ್ತೆ. ಈ ರೀತಿ ಕ್ರಮಬದ್ಧವಾಗಿ ನಿಮ್ಮ ಅಭ್ಯಾಸ ಇರಲಿ. ಈಗ ನಾನು ಏನು ತಿಳಿಸ್ಕೊಟ್ನೋ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಈ ಪುಸ್ತಕಗಳಲ್ಲಿದೆ. ಹಾಗೆ ವೀಕ್ಷಕರೇ, ಇದೇ ತಿಂಗಳ 27ರಿಂದ 31ನೇ ತಾರೀಕಿನವರೆಗೆ ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ ವೈಯಾಲಿ ಕಾವಲ್ ಬ್ರಾಂಚ್ ಇಲ್ಲಿ ಇರ್ತಕ್ಕಂತಹ ನಿಸರ್ಗ ಲೇಔಟ್ ಹಾಗೆ ವೈಯಾಲಿ ಕಾವಲ್ 3rd ಕ್ರಾಸ್ ಇಲ್ಲಿ ನಮ್ಮ ಮುದ್ರಾ ಪ್ರಾಣಾಯಾಮ ಶಿಬಿರವನ್ನ ಏರ್ಪಡಿಸಿದೀವಿ. ಬೆಂಗಳೂರಿನ ಸುತ್ತಮುತ್ತ ಇರ್ತಕ್ಕಂಥವ್ರು ಬಹಳಷ್ಟು ಜನ ನಮಗೆ ಕರೆಯನ್ನ ಮಾಡಿ ಕ್ಯಾಂಪ್ಗಳು ಎಲ್ಲಿದೆ ಅಂತ ವಿಚಾರಿಸ್ತಾರೆ. ಅಂತವರು ಈ ಶಿಬಿರದ ಸದುಪಯೋಗವನ್ನ ನೀವು ಪಡೆದುಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಏನಾದ್ರೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೇವಲ ನೀವು ಒಂದು ಕರೆಯನ್ನ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ